ಶತ್ರುಜಯ, ಶತ್ರುಗಳ ನಿರ್ನಾಮ. ಇಷ್ಟು ದಿವಸ ಶತ್ರುಗಳಾಗಿದ್ದವರು ನಿಮಗೆ ಮಿತ್ರರು ಕೂಡ ಆಗ್ತಾರೆ. ನಿಮ್ಮ ಮಕ್ಕಳ ವಿಚಾರವಾಗಿ ಒಂದು ಸಿಹಿ ಸುದ್ದಿ ಕೂಡ ಕೇಳಲಿದ್ದೀರಿ ನೀವು. 5ನೇ ಮನೆ ಸಂತಾನ ರಾಶಿ ಆಗಿರೋದ್ರಿಂದ ಬುಧ ಅಲ್ಲಿ ಹೋಗಿರೋದ್ರಿಂದ ನಿಮ್ಮ ಮಕ್ಕಳ ಬುದ್ಧಿ ಚಾತುರ್ಯಕ್ಕೆ ಅವರ ಟ್ಯಾಲೆಂಟ್ಗೆ ತಕ್ಕಂಥ ಮಾನ ಸನ್ಮಾನಗಳು ಕೂಡ ಸಿಕ್ಕತ್ತೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಮಾಸ ಭವಿಷ್ಯ. ಪ್ರತಿ ತಿಂಗಳು ತತ್ವಮಸಿ ಚಾನಲಲ್ಲಿ ಬರ್ತಾ ಇರ್ತಕ್ಕಂಥ ಈ ಮಾಸ ಭವಿಷ್ಯ. ಇವಾಗ ನಾವು ಮೇ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಗೋಚಾರದಲ್ಲಿ ಯಾವ ಥರ ಇದೆ ಅಂತಕ್ಕಂಥ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಸೂರ್ಯ ಭಗವಾನರು ಮೇ 15ಕ್ಕೆ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಬುಧರು 14ರವರೆಗೂ ಮೇಷರಾಶಿಯಲ್ಲಿದ್ದು ತದನಂತರ ವೃಷಭ ರಾಶಿಗೆ ಬರ್ತಾ ಇದ್ದರೆ, ಶುಕ್ರ ಭಗವಾನರು ಸ್ವಂತ ಮನೆಯಿಂದ ಮಿಥುನ ರಾಶಿ ಸ್ನೇಹ ರಾಶಿಗೆ ಮೇ 15ನೇ ತಾರೀಕು ಪ್ರಯಾಣ ಮಾಡ್ತಾ ಇದ್ದಾರೆ. ಗುರು ಭಗವಾನರು ಸ್ವಂತ ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿದ್ದರೆ, ಶನಿ ಭಗವಾನರು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಇದ್ದುಕೊಂಡು ಸ್ವಂತ ನಕ್ಷತ್ರದಲ್ಲಿ ಮೀನ ರಾಶಿಯಲ್ಲಿದ್ದಾರೆ. ರಾಹು ಕೂಡ ಸ್ವಂತ ನಕ್ಷತ್ರದಲ್ಲಿ ಶತಭಿಷ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿದ್ದರೆ, ಕೇತು ಭಗವಾನರು ಕೂಡ ಸ್ವಂತ ನಕ್ಷತ್ರದಲ್ಲಿ ಮುಖ ನಕ್ಷತ್ರದಲ್ಲಿ ಸಿಂಹರಾಶಿಯಲ್ಲಿದ್ದಾರೆ. ಗ್ರಹಗಳು ಈ ತಿಂಗಳು ಹೆಚ್ಚು ಕಮ್ಮಿ ಒಂದು ಸೂರ್ಯ ಭಗವಾನರು 15ನೇ ತಾರೀಕುವರೆಗೂ ಉಚ್ಚನಾಗಿದ್ದರೆ, ಕುಜ ಭಗವಾನರು 11ನೇ ತಾರೀಕು ಮೇಷರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಮೇಷರಾಶಿಗೆ ಕುಜರಿಗೆ ಸ್ವಂತ ರಾಶಿ, ಶುಕ್ರ ಭಗವಾನರಿಗೆ ವೃಷಭ ರಾಶಿ ಸ್ವಂತ ರಾಶಿ, ಗುರು ಸ್ವಂತ ನಕ್ಷತ್ರ, ಶನಿ ಭಗವಾನರು ಕೂಡ ಸ್ವಂತ ನಕ್ಷತ್ರ, ರಾಹು ಕೇತುಗಳು ಕೂಡ ಸ್ವಂತ ನಕ್ಷತ್ರಗಳಲ್ಲಿದ್ದಾರೆ. ಅಂದರೆ ಈ ಥರ ಪರಿಸ್ಥಿತಿ ಇದ್ದಾಗ ಗ್ರಹಗಳು ಅನಾನುಕೂಲಕರವಾಗಿದ್ದರೂ ಕೂಡ ಆ ನೆಗೆಟಿವ್ ಅನ್ನೋದು ಕಮ್ಮಿ ಇರುತ್ತೆ. ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದು ಗ್ರಹ ಸ್ವಂತ ಮನೆಯಲ್ಲಿದ್ದರೆ, ಸ್ವಂತ ನಕ್ಷತ್ರದಲ್ಲಿದ್ದರೆ, ಉಚ್ಚನಾಗಿದ್ದರೆ, ಅನಾನುಕೂಲ ಸ್ಥಿತಿಯಲ್ಲಿದ್ದರೆ ಅದರ ನೆಗೆಟಿವ್ ಪರಿಣಾಮ ಕಮ್ಮಿ ಇರುತ್ತೆ. ಒಂದು ವೇಳೆ ಅದು ಅನುಕೂಲ ಪರಿಸ್ಥಿತಿಯಲ್ಲಿದ್ದರೆ ಬರ್ತಕ್ಕಂಥ ಬೆನಿಫಿಟ್ ಡಬಲ್ ಆಗಿರುತ್ತೆ. ಇದು ಈ ತಿಂಗಳ ವಿಶೇಷತೆ. ಹಾಗೆ ನಾವು ಒಂದೊಂದು ರಾಶಿಯಾಗಿ ಮತ್ತೆ ತಿಳ್ಕೊಳ್ಳೋಣ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಸಾಕಷ್ಟು ಸಮಯದಿಂದ ಇದ್ದಿದ್ದೀರಿ, ನೋವುಗಳನ್ನು ಅನುಭವಿಸಿದಿರಿ. ಬಂಧು ವರ್ಗದಲ್ಲಿ ಬಂಧು ಮಿತ್ರರು ಎಗನಿಸ್ಟ್ ಆಗಿದ್ದನ್ನು ನೋಡಿದಿರಿ. ಯಾಕಂದರೆ ರಾಶಿಯಲ್ಲೇ ಕುತ್ಕೊಂಡಿರ್ತಕ್ಕಂಥ ನಿಮಗೆ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ರಾಹು ಸಂಬಂಧಗಳನ್ನು ಕೂಡ ಡಿಸ್ಟರ್ಬ್ ಮಾಡಿದರು. ದುಡ್ಡು ಕೂಡ ನಷ್ಟ ಆಗೋ ಥರ ಮಾಡಿದರು. ಅಷ್ಟಮದಲ್ಲಿ ಇದ್ದಿದ್ದ ಕೇತು ದುಡ್ಡು ಕಳ್ಕೊಂಡಿದ್ದ ಜೊತೆಗೆ ನೋವನ್ನು ಕೂಡ ಅನುಭವಿಸೋ ಥರ ಮಾಡಿದರು. 8ನೇ ಮನೆಯಲ್ಲಿರ್ತಕ್ಕಂಥ ಕೇತು ನಿಮಗೆ ಒಂದು ರೀತಿ ಟಾರ್ಚರ್ ಥರನೇ ಕೊಡ್ತಾರೆ. ಆರೋಗ್ಯದಲ್ಲಿ ಕೂಡ ಏರ್ಪೇರು ಮಾಡ್ತಾರೆ. ಗಣಪತಿಯನ್ನು ಆರಾಧನೆ ಮಾಡಿ, ಸಂಕಷ್ಟ ಚತುರ್ಥಿ ಮಾಡ್ತಾ ಇದ್ದೀರಿ, ಕಂಟಿನ್ಯೂ ಮಾಡಿ. ಮತ್ತು 2ನೇ ಮನೆಯಲ್ಲಿ ರಾಹು ಭಗವಾನ್ ಇರೋದರಿಂದ ಅನ್ನೆಸೆಸರಿಯಾಗಿ ಮಾತಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಾತಿನ ಮುಖಾಂತರ ದೋಷ ಬರ್ತಕ್ಕಂಥದ್ದು, ನೀವೇನೋ ಮಾತಾಡೋಕ್ಕೆ ಹೋಗಿ ಇನ್ನೊಂದು ರೀತಿ ಅದನ್ನು ಅರ್ಥೈಸ್ಕೊಳ್ತಕ್ಕಂಥದ್ದು, ನಿಮ್ಮ ಎದುರುಗಡೆ ಇರ್ತಕ್ಕಂಥವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದಕ್ಕೆ ಚಾನ್ಸ್ ಇರುತ್ತೆ. ಮೌನವಾಗಿರೋದೇ ಲೇಸು. 3ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಇಷ್ಟು ದಿವಸ ಶನಿ ಭಗವಾನರು ಒಬ್ಬರೇ ನಿಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. 3ನೇ ಮನೆಯಲ್ಲಿದ್ದು ನಿಮ್ಮ ಮಾಡ್ತಕ್ಕಂಥ ಪ್ರಯತ್ನಗಳಿಗೆ ಜಯ ಕೂಡ ಕೊಡ್ತಾ ಇದ್ದಾರೆ. ದುಡ್ಡು ನಷ್ಟ ಆಗಿದ್ರು ಕೂಡ ಪ್ರಾಪರ್ಟಿ, ಹೌಸು, ವೆಹಿಕಲ್ ಇಂಥದ್ರಲ್ಲಿ ಜಯವನ್ನು ಪಡ್ಕೊಂಡಿದ್ದೀರಿ. ಶನಿ ಭಗವಾನರಿಗೆ ಒಂದು ಸೆಲ್ಯೂಟ್ ಹೇಳಿ. ನೆಕ್ಸ್ಟು ಸ್ವಂತ ಮನೆಗೆ ಕುಜರು ಹೋಗ್ತಾ ಇದ್ದಾರೆ. 11ನೇ ತಾರೀಕುವರೆಗೂ ಒಳ್ಳೆ ಫಲಗಳನ್ನು ಕೊಡ್ತಾ ಇರ್ತಕ್ಕಂಥ ಕುಜ ಆಲ್ ಆಫ್ ಸಡನ್ 4th ಹೌಸ್ಗೆ ಹೋಗಿ ಸ್ವಲ್ಪ ಟೆನ್ಷನ್ ಕೊಡ್ತಾ ಇದ್ದಾರೆ. 4ನೇ ಮನೆಯಲ್ಲಿ ಸುಖದ ಭಾವದಲ್ಲಿ ಪಾಪಗ್ರಹ ಇದ್ದರೆ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಅದು ಸ್ವಂತ ಮನೆ ಆಗಿರೋದ್ರಿಂದ ಭೂಮಿಯಲ್ಲಿ ಕೂಡ ಜಯ ಸಿಕ್ಕತ್ತೆ. 15ನೇ ತಾರೀಕುವರೆಗೂ ಸುಖದ ಭಾವದಲ್ಲಿ ಬುಧ ಇರೋದರಿಂದ ನಿಮಗೆ 15ನೇ ತಾರೀಕುವರೆಗೂ ಬುಧ ಕೂಡ ನಿಮಗೆ ಒಳ್ಳೆ ಫಲಗಳನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಪೂರ್ವಜನ್ಮ ಪುಣ್ಯ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ನಿಮ್ಮ ಮಕ್ಕಳ ವಿಚಾರವಾಗಿ ಒಂದು ಸಿಹಿ ಸುದ್ದಿ ಕೂಡ ಕೇಳಲಿದ್ದೀರಿ ನೀವು. 5ನೇ ಮನೆ ಸಂತಾನ ರಾಶಿ ಆಗಿರೋದ್ರಿಂದ ಬುಧ ಅಲ್ಲಿ ಹೋಗಿರೋದ್ರಿಂದ ನಿಮ್ಮ ಮಕ್ಕಳ ಬುದ್ಧಿ ಚಾತುರ್ಯಕ್ಕೆ ಅವರ ಟ್ಯಾಲೆಂಟ್ಗೆ ತಕ್ಕಂಥ ಮಾನ ಸನ್ಮಾನಗಳು ಕೂಡ ಸಿಕ್ಕತ್ತೆ. ಪ್ಲಸ್ 6ನೇ ಮನೆಗೆ 15ನೇ ತಾರೀಕು ಸೂರ್ಯ ಭಗವಾನರು ಹೋಗ್ತಾ ಇದ್ದಾರೆ. ಎಂಥ ಅದ್ಭುತ ಸ್ನೇಹಿತರೆ! 6ನೇ ಮನೆಗೆ ಸೂರ್ಯ ಭಗವಾನರು ಹೋಗಿದರೆ ಶತ್ರುಜಯ, ಶತ್ರುಗಳ ನಿರ್ನಾಮ. ಇಷ್ಟು ದಿವಸ ಶತ್ರುಗಳಾಗಿದ್ದವರು ನಿಮಗೆ ಮಿತ್ರರು ಕೂಡ ಆಗ್ತಾರೆ.
ಮತ್ತು ಪೆಂಡಿಂಗ್ ಇರ್ತಕ್ಕಂಥ ವ್ಯಾಜ್ಯಗಳು ಕ್ಲಿಯರ್ ಆಗ್ತಕ್ಕಂಥದ್ದು. ಶುಕ್ರ ಭಗವಾನರು ಕೂಡ ವ್ಯಯಸ್ಥಾನಕ್ಕೆ ಮುಖ್ಯವಾಗಿ ಗುರು ಜೊತೆ ಸೇರಿಕೊಳ್ತಾ ಇದ್ದಾರೆ. ಗುರು ಜೊತೆ ಶುಕ್ರ ಭಗವಾನರು 6ನೇ ಮನೆಯಲ್ಲಿ ಸೇರಿಕೊಳ್ತಾ ಇರೋದ್ರಿಂದ ಸ್ವಲ್ಪ ಮಗೆ ಆರೋಗ್ಯದಲ್ಲಿ ಏರುಪೇರು ಆಗಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇಟ್ಕೊಳ್ಳಿ. ಬುಧರು ನಿಮ್ಗೆ ಅನುಕೂಲವಾಗಿದ್ದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಟೈಮ್ಗೆ ಊಟ ಮಾಡೋಕ್ಕಾಗದೇ ಇರ್ತಕ್ಕಂಥದ್ದು, ನಿದ್ದೆ ಮಾಡೋಕ್ಕಾಗದೇ ಇರ್ತಕ್ಕಂಥದ್ದು, ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ನಿರಾಸಕ್ತಿ, ಬಾಡಿ ಪೇಯ್ನ್ಸು ಈ ಥರ ಎಲ್ಲ ಚಾನ್ಸ್ ಇರುತ್ತೆ. ಕೇತು ಭಗವಾನರನ್ನು ಹೊಲಿಸ್ಕೊಳ್ಳೋದಕ್ಕೆ ನಿಮ್ಗೆ ಆಲ್ರೆಡಿ ಉಪಾಯ ಹೇಳಿದ್ದೀನಿ. ರಾಹು ಭಗವಾನರನ್ನು ಹೊಲಿಸ್ಕೊಳ್ಳೋದಕ್ಕೆ ನಿಮ್ಗೆ ಆಲ್ರೆಡಿ ಉಪಾಯ ಹೇಳಿದ್ದೀನಿ. ಕುಜರನ್ನು ಹೊಲಿಸ್ಕೋಬೇಕಂದ್ರೆ, ಟೆನ್ಷನ್ ಕಮ್ಮಿ ಮಾಡ್ಕೋಬೇಕಂದ್ರೆ ಋಣಮೋಚಕ ಮಂಗಳ ಸ್ತೋತ್ರವನ್ನು ಓದ್ಕೊಂಡಿದ್ದಾರೆ. ಕುಜರ ಸಪೋರ್ಟು ಸಿಕ್ಕತ್ತೆ. ನಿಮ್ಗಿರ್ತಕ್ಕಂಥ ಆರ್ಥಿಕ ತೊಂದರೆಗಳು ಕೂಡ ಮ್ಯಾಟ್ಯಾಶ್ ಆಗಿಬಿಡತ್ತೆ. ಋಣಮೋಚಕ ಮಂಗಳ ಸ್ತೋತ್ರ ಓದ್ಕೊಂಡಿದ್ರೆ ಸಾಲ ಮಾಡ್ಕೊಂಡಿರೋರು ಕೂಡ ಸಾಲ ತೀರುತ್ತೆ. ಸೊ ಓವರಾಲ್ ಆಗಿ ಇನ್ನೂ ಒಂದು ತಿಂಗಳು ನೀವು ಸ್ವಲ್ಪ ಪೇಷನ್ಸನ್ನು ಇಟ್ಕೊಂಡಿದ್ದಾರೆ. ಗ್ರಹಗಳು ನೀವು ಫೇವರಬಲ್ ಆಗಿ ಬರ್ತಾ ಇದ್ದಾವೆ. ಮುಂದಿನ ತಿಂಗಳು ಅದು ಏನು ನಿಮ್ಗೆ ಒಳ್ಳೆ ಫೇವರ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಕಾಯ್ತಾ ಇರಿ, ನಾನು ಹೇಳ್ತೀನಿ. ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಕಳೆದ ತಿಂಗಳು ಕೂಡ ನಾವು ವಾಸ್ತು ರಿಲೇಟೆಡ್ ಕೆಲವು ಟಿಪ್ಸನ್ನು ಮಾಡಿದ್ದೀವಿ. ಈ ತಿಂಗಳಲ್ಲಿ ಕೂಡ ಕೆಲವು ಉಪಯುಕ್ತ ವಾಸ್ತು ಟಿಪ್ಸನ್ನು ತಿಳ್ಕೊಳ್ಳೋಣ. ಇದು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡು ಹೆಚ್ಚಿನ ಶುಭ ಫಲಗಳನ್ನು ನೀವು ಪಡ್ಕೊಳ್ಬೋದು. ಮುಖ್ಯವಾಗಿ ತುಳಸಿ ಆರಾಧನೆ ಅಂದರೆ ಯಾವ ಮನೆಯಲ್ಲಿ ಮಾಡೋದಿಲ್ಲ, ಎಲ್ಲರ ಮನೆಯಲ್ಲೂ ಕೂಡ ತುಳಸಿ ಆರಾಧನೆ ಮಾಡ್ತೀವಿ. ತುಳಸಿ ಅಂದರೆ ಪರಮ ಭಕ್ತಿ ಎಲ್ಲರಿಗೂ ಕೂಡ. ಈ ತುಳಸಿ ಗಿಡ ಅಂತಕ್ಕಂಥದ್ದು ಮನೆಯಲ್ಲಿ ಎಲ್ಲಿರಬೇಕು? ಈ ವೈದ್ಯಕೀಯ ಗುಣಗಳಿರ್ತಕ್ಕಂಥ, ದೈವಿಕ ಶಕ್ತಿ ಇರ್ತಕ್ಕಂಥ ಈ ತುಳಸಿ ಗಿಡ ಮನೆಯಲ್ಲಿ ಎಲ್ಲಿದ್ದರೆ ನಮ್ಗೆ ಅನುಕೂಲ ಆಗತ್ತೆ. ಯಾವುದೇ ಕಾರಣಕ್ಕೂ ದೇವ ಮೂಲೆಯಲ್ಲಿ ಇಡಬೇಡಿ. ದೇವ ಮೂಲೆಯಲ್ಲಿ ನೀವು ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡಿಕೊಳ್ಳೋದ್ರಿಂದ ಅಲ್ಲಿಂದ ಬರ್ತಕ್ಕಂಥ ದೈವ ಶಕ್ತಿಯನ್ನು ಅದು ತಡೆದು ನಮ್ಮ ಮನೆ ಒಳಗಡೆ ಬರದಿರ ಸ್ಟಾಪ್ ಮಾಡುತ್ತೆ. ಅದಕ್ಕಾಗಿ ನಿಮ್ಮ ಮನೆಯ ಆವರಣದಲ್ಲಿ ಅಥವಾ ನಿಮ್ಮ ಮನೆ ಮುಂಭಾಗಲಿಗೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್, ಅಂದರೆ ನೀವು ವಾಯುಮೂಲೆಗೆ ಅಥವಾ ಅಗ್ನಿಮೂಲೆ ಎಲ್ಲಿ ಇಡ್ತಕ್ಕಂಥದ್ದು ಶ್ರೇಷ್ಠ. ವಾಯುಮೂಲೆ ಅಥವಾ ಅಗ್ನಿಮೂಲೆಗೆ ನೀವು ತುಳಸಿಯನ್ನು ಇಡ್ತಕ್ಕಂಥದ್ದು ಶ್ರೇಷ್ಠ. ಹಾಗೆ ತುಳಸಿಯನ್ನು ಮನೆ ಒಳಗಡೆ ಬೆಳೆಸಬಾರ್ದು. ತುಳಸಿ ಯಾವಾಗಲೂ ಕೂಡ ಮನೆ ಹೊರಗಡೆನೇ ಇರಬೇಕು. ತುಳಸಿಗೆ ನೀವು ನೀರು ಹಾಕಬೇಕಂದ್ರೆ ಬಿಸಿಲು ಕಮ್ಮಿ ಇರ್ತಕ್ಕಂಥ ಟೈಮಲ್ಲಿ, ಎಕ್ಸ್ಪೆಷಲಿ ಬೆಳಗಿನ ಜಾವ ಬ್ರಹ್ಮಿ ಮುಹೂರ್ತದಲ್ಲಿ ನೀವು ತುಳಸಿ ಗಿಡಕ್ಕೆ ನೀರು ಹಾಕೋದ್ರಿಂದ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ತೀರಿ. ಹಾಗೆ ನೀವು ಮನಿ ಪ್ಲ್ಯಾಂಟನ್ನು ಕೂಡ ಮನೆಗೆ ಆವರಣದಲ್ಲಿ ವಾಯುಮೂಲೆ ಅಥವಾ ನೀವು ಅಗ್ನಿಮೂಲೆಯಲ್ಲಿ ಇಡೋದರಿಂದ ನಿಮ್ಗೆ ಹೆಚ್ಚಿನ ಫಲಗಳು ಬರುತ್ತೆ. ಯಾವುದೇ ಗಿಡಗಳು ಕೂಡ ನಾವು ಮನೆಗೆ ಬರ್ತಕ್ಕಂಥ ದೈವಶಕ್ತಿಯನ್ನು ತಡೆಯೋ ಥರ ಇರಬಾರ್ದು. ಬಾಗಿಲಿಗೆ ಆ ಕಡೆ ಈ ಕಡೆ ವಾಯುಮೂಲೆ ಅಗ್ನಿಮೂಲೆಯಲ್ಲಿ ನೀವು ಇಟ್ಕೋಬೇಕು. ಮನೆ ಒಳಗಡೆ ನೀವು ಅಕ್ವೇರಿಯಂ ಇಟ್ಕೊಳ್ಳೋದ್ರಿಂದ ಎಷ್ಟೋ ಉಪಯುಕ್ತಗಳು ಕೂಡ ಇದ್ದಾವೆ. ಅಕ್ವೇರಿಯಮ್ಮಲ್ಲಿ ನೀವೇನಾದರೂ ಕಪ್ಪು ಫಿಶ್ ಈ ಥರದ್ದು ಇಟ್ಕೊಂಡಿದ್ರೆ ಮನೆಗೆ ಏನಾದರೂ ದೃಷ್ಟಿ ಆಗಿದರೆ ಅದರ ಮೇಲೆ ಬೀಳುತ್ತೆ, ಅದು ತಗೊಳುತ್ತೆ. ಮನೆಯಲ್ಲಿ ಮೀನು ಸತ್ತೋದ್ರೆ ಎದುರ್ಕೊಳ್ಳೋದು ಬೇಕಾಗಿಲ್ಲ, ಮತ್ತೊಂದು ಮೀನನ್ನು ತಗೊಂಡು ಬಂದು ಇಡಿ. ಯಾಕೆಂದರೆ ಮೀನು ಸತ್ತೋಗಿದೆ ಅಂದರೆ ನಿಮ್ಮ ಮೇಲೆ ಬಂದಿರತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಅದು ತಗೊಂಡಿದೆ ಅಂತ. ಮನೆಯಲ್ಲಿ ಕಪ್ಪು ನಾಯಿ, ಕಪ್ಪು ಮೇಕೆ ಈ ಥರದ್ದು ಏನಾದರೂ ನೀವು ಪ್ರಾಣಿಗಳನ್ನು ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮನೆ ಒಳಗಡೆ ಲಾಸ್ಟ್ ಟೈಮ್ ಕೂಡ ತಿಳ್ಕೊಂಡಿದ್ದೀವಿ, ಮಿರರ್ ಇಂಥದ್ದೆಲ್ಲ ಕೂಡ ನಾವು ಉತ್ತರದ ಗೋಡೆಗೆ ಹಾಕ್ಕೊಳ್ಳೋದು, ಗಡಿಯಾರ ಉತ್ತರ ಗೋಡೆಗೆ ಹಾಕ್ಕೊಳ್ಳೋದು ತುಂಬ ಅನುಕೂಲಕರವಾಗಿರುತ್ತೆ. ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕಾಟು ಯಾವ ಮೂಲೆಗೂ ತಾಗದಿರ ಇಟ್ಕೊಳ್ಳಿ. ನೀವು ಏನಾದರೂ ಒಂದು ಮೂಲೆಗೆ ಅದು ತಾಗಿದೆ ಅಂದರೆ ಆ ಮೂಲೆಯ ಭಾರ ಹೆಚ್ಚಾಗಿ ಆ ಮೂಲೆ ದೋಷ ಬರುತ್ತೆ. ನೈಋತ್ಯ ಮೂಲೆಯಲ್ಲಿ ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಟಾಯ್ಲೆಟನ್ನು ಇಟ್ಕೊಳ್ಬಾರ್ದು. ಹಾಗೆ ಮನೆಯ ದೇವ ಮೂಲೆಯಲ್ಲಿ ನೀವು ಟಾಯ್ಲೆಟನ್ನು ನಿರ್ಮಾಣ ಮಾಡಿಕೊಂಡಿದರೆ ಅಧೋಗತಿಗೆ ಹೋಗ್ತೀರಿ. ಒಂದು ವೇಳೆ ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಬಂದರೆ ಮನೆ ಯಜಮಾನನಿಗೆ ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳು ಬರುತ್ತೆ. ತದನಂತರ ತನ್ನ ಹಿರಿಯ ಮಗನಿಗೆ ತಲೆ ಮೇಲೆ ಭಾರ ಬಂದಂಗಾಗಿ ಅವನು ಕೂಡ ಅನಾರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಫೇಸ್ ಮಾಡ್ತಾರೆ. ದೇವಮೂಲೆಯಲ್ಲಿ ಟಾಯ್ಲೆಟ್ ಇದ್ದರೆ ನಿಂಗೆ ಬರಬೇಕಾಗಿರೋ ಅದೃಷ್ಟವನ್ನು ಅದು ಅಲ್ಲೇ ಸ್ಟಾಪ್ ಮಾಡಿಬಿಡುತ್ತೆ.
ಯಾವುದೇ ಕಾರಣಕ್ಕೂ ಟಾಯ್ಲೆಟನ್ನು ನಿಮ್ಮ ಸ್ಟೆಪ್ಸ್ ಕೆಳಗಡೆ ನಿರ್ಮಾಣ ಮಾಡ್ಕೋಬೇಡಿ. ಸ್ಟೆಪ್ಸ್ ಕೆಳಗಡೆ ನೀವು ಟಾಯ್ಲೆಟ್ ನಿರ್ಮಾಣ ಮಾಡಿದರೆ ಅದು ನೆಗೆಟಿವ್ ಎನರ್ಜಿಯನ್ನು ನಿಮಗೆ ಕೊಡ್ತಾ ಬರುತ್ತೆ. ಮನೆಯಲ್ಲಿ ಮುಖ್ಯವಾಗಿ ಈ ಇಂಡೋರ್ ಪ್ಲ್ಯಾಂಟ್ಸನ್ನು ನೀವು ಇಟ್ಕೊಳ್ಳೋದ್ರಿಂದ ಕಾಸ್ಮಿಕ್ ಎನರ್ಜಿ ಜಾಸ್ತಿಯಾಗಿ ಆಕ್ಸಿಜನ್ ಲೆವೆಲ್ ಜಾಸ್ತಿಯಾಗಿ ನಿಮಗೆ ಅನುಕೂಲಕರ ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಮನೆಗೆ ಪೂರ್ವ ಅಥವಾ ಉತ್ತರದಲ್ಲಿ ಎತ್ತರದ ಗಿಡಗಳನ್ನು ನೀವು ಬೆಳೆಸಬಾರ್ದು. ಯಾವಾಗಲೂ ಕೂಡ ನಿಮ್ಮ ಪೂರ್ವ ಮತ್ತು ಉತ್ತರ ತಗ್ಗಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಮನೆಗೆ ದಕ್ಷಿಣ ಅಥವಾ ಪಶ್ಚಿಮದಲ್ಲಿ ಎತ್ತರದ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ರಕ್ಷಣೆಯಾಗಿರುತ್ತೆ. ಒಂದು ವೇಳೆ ನಿಮ್ಗೆ ಯಾವುದೇ ಆದ್ರೂ ವಾಸ್ತು ಪ್ರಕಾರ ಏನಾದರೂ ರೋಡ್ ಹಿಟ್ ಇದ್ದರೆ ಅಥವಾ ಒಂದು ನೈಸರ್ಗಿಕವಾದಂಥ ಒಂದು ನೆಗೆಟಿವ್ ಯಾವುದಾದ್ರೂ ಒಂದು ಮೂಲೆಗಿದ್ದರೆ ಆ ಮೂಲೆಯಲ್ಲಿ ಸುತ್ತಲೂ ನೀವು ತುಳಸಿ ಗಿಡಗಳನ್ನು ಬೆಳೆಸೋದ್ರಿಂದ ಆ ಮೂಲೆಯಲ್ಲಿ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಆ ತುಳಸಿ ಗಿಡ ಕಮ್ಮಿ ಮಾಡುತ್ತೆ. ಸ್ನೇಹಿತರೆ, ಹೀಗೆ ವಾಸ್ತುವಲ್ಲಿ ಎಷ್ಟೋ ಅನುಕೂಲಕರವಾಗಿರ್ತಕ್ಕಂಥ ಸಿಂಪಲ್ ವಾಸ್ತು ಟಿಪ್ಸನ್ನು ನಾವು ಹೇಳ್ತಾ ಬರ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ಒಂದು ಚಿಕ್ಕ ಕನಸಿನ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನಿಮ್ಗೇನಾದರೂ ಬೆಳಗಿನ ಜಾವ ಸಮಯದಲ್ಲಿ ನಾಗರಾವು ಎಡೆ ಎತ್ಕೊಂಡು ನೋಡಿದ್ರೆ ನಿಮಗೆ ತುಂಬಾ ಅದೃಷ್ಟ ಆ ಥರದಲ್ಲಿ ಬರುತ್ತೆ ಅಂತ. ಒಂದು ವೇಳೆ ಬಿಳಿ ನಾಗರಾವು ಆಗಿದ್ದರೆ ಶೀಘ್ರವಾಗಿ ನಿಮ್ಮ ಫಲಗಳು ಬರುತ್ತೆ. ಒಂದು ವೇಳೆ ಯಾರಾದರೂ ಪ್ರೆಗ್ನೆನ್ಸಿಗಾಗಿ ಟ್ರೈ ಮಾಡ್ತಾ ಇದ್ರೆ ನಾಗರಾವು ಹೆಡೆಯನ್ನು ನೋಡಿದರೆ ಬೇಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಆದರೆ ಇದೇ ನಾಗರಾವುಗಳು ಪದೇ ದಿನ ನಿಮ್ಮ ಕನಸಲ್ಲಿ ಬರ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮ್ಮನ್ನು ಅಧೋಗತಿಗೆ ಕರ್ಕೊಂಡು ಹೋಗುತ್ತೆ. ನಿಮಗೆ ನಾಗದೋಷ ಇರ್ಬೋದು, ವಂಶದಲ್ಲಿ 2 ಮದುವೆ ತಾತ ಮುತ್ತಾತರಿಗೆ ಮದರ್ ಸೈಡ್ ಅಥವಾ ಫಾದರ್ ಸೈಡ್ ಆಗಿರೋದ್ರಿಂದ ನಿಮಗೆ ಕಾಳಸರ್ಪದ ರೂಪದಲ್ಲಿ ನಿಮಗೆ ಪದೇ ನಾಗರಾವು ಕಾಣ್ತಾ ಇದೆ ಅಂದರೆ ಸರ್ಪದೋಷ ಇದೆ ಅನ್ನತಕ್ಕಂಥ ಸಂಕೇತ. ಅದಕ್ಕಾಗಿ ಸರ್ಪ ಸಂಸ್ಕಾರವನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಸರ್ಪದೋಷ ಹೋಗುತ್ತೆ. ಅಪರೂಪಕ್ಕೆ ಕಾಣ್ತಕ್ಕಂಥ ಈ ನಾಗರಾವು, ಎಡೆ ಎತ್ತಿದ ನಾಗರಾವು ನಿಮಗೆ ಅದೃಷ್ಟನೇ ಸರಿ.